ಹಾಯ್ ಗಾಯ್ಸ್, ಈ ವಿಡಿಯೋ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ. ನಾನಿಲ್ಲಿ ರೀಚ್ ಆಗಿದ್ದೀನಿ. ಇವ್ರದ್ದು ಫಂಕ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವ್ರದ್ದು ಕಾಲೇಜ್ ಮಕ್ಕಳ ಜೊತೆಗೇನೆ ಇರೋದ್ರಿಂದ ಇವತ್ತು ದೊಡ್ಡ ಫಂಕ್ಷನ್. ಈಗ ನನ್ನ ಮಗನ ಡಾನ್ಸ್ ಸ್ಟಾರ್ಟ್ ಆಗಿದೆ. ಅವನು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾನೆ. ಲಾಸ್ಟ್ ಇಯರ್ ಸಹ ಅವನು ನರ್ಸರಿಯಲ್ಲಿ ಇದ್ದ. ಬಟ್ ಅವನು ಪ್ರಿ ಪ್ರೈಮರಿಗೆ ಹೋಗುವಾಗ ಅವನು ಅಷ್ಟು ಪ್ರಾಕ್ಟೀಸ್ ಮಾಡಿ ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವನು ಸ್ಟೇಜ್ ಅಲ್ಲಿ ಹೋಗಿ ಅಳ್ತಾ ಇದ್ದ. ಈ ಸಲ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾನೆ. ಹಾಗೆ ತುಂಬಾ ಜನ ಕೂಡ ಇದ್ರು. ನನಗೇನೆ ಒಂದು ಸಲ ಭಯ ಆಯ್ತು ಇವನು ಮಾಡ್ಲಿಕ್ಕಿಲ್ಲ ಅಂತ ಹೇಳಿ. ನೋಡಿದ್ರೆ ಅವನು ತುಂಬಾನೇ ಚೆನ್ನಾಗಿ ಮಾಡಿದ್ದಾನೆ. ಮತ್ತೆ ಇವತ್ತು ಅವನ ಡ್ಯಾಡಿ ಇವತ್ತು ಬಂದಿದ್ದಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅವರಿಗೆ. ಅವರು ಹೆಲ್ತ್ ಇಶ್ಯೂದಿಂದ ಬಂದಿಲ್ಲ. ನಿಮಗೆ ಥಂಬ್ನೇಲ್ ಅಲ್ಲಿ ನೋಡಿರ್ಬಹುದು ಅವ್ರು ಏನಾಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡುವಾಗ ಹೇಳ್ತೀನಿ ಅವರಿಗೆ ಏನಾಗಿದೆ ಏನು ಅಂತ ಹೇಳಿ. ನಮಗೆ ಮ್ಯೂಸಿಕ್ ಹಾಕುವಾಗೆ ಇಲ್ಲ. ಇಲ್ಲಾಂದ್ರೆ ನಾನು ಮ್ಯೂಸಿಕ್ ಜೊತೆಗೇನೆ ಹಾಕ್ತಾ ಇದ್ದೆ. ನನಗೇನೆ ಬೇಜಾರಾಗ್ತಾ ಉಂಟು ಮ್ಯೂಸಿಕ್ ಹಾಕ್ಲಿಕ್ಕಿಲ್ಲ ಅಂತ. ಎಲ್ಲ ಮಕ್ಕಳು ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾನು ಈ ಒಂದು ಝೂಮ್ ಅಲ್ಲಿ ತೆಗ್ದದಕ್ಕೆ ಅವ್ನು ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಾ ಇದ್ದಾನೆ ನಿಮಗೆ. ತುಂಬಾ ಕ್ಯೂಟ್ ಕ್ಯೂಟ್ ಕಾಣಿಸ್ತಾ ಇದ್ರು ಎಲ್ಲ ಮಕ್ಕಳು. ಅರ್ಧ ಅಲ್ಲಿ ಅರ್ಧ ಇಲ್ಲಿ ಆಗಿ ಹೋಗಿದ್ರು. ಒಂದೇ ಲೈನ್ ಅಲ್ಲಿ ಕೂಡ ಇರ್ಲಿಲ್ಲ. ಟೀಚರ್ ನಿಲ್ಲಿಸಿದಷ್ಟೇ ಅರ್ಧ ಲೈನಿಗೆ ಸರಿಯಾಗಿ. ಮತ್ತೆ ಅವ್ರು ಎಲ್ಲೆಲ್ಲೋ ಇದ್ರು. ಅವನಿಗೆ ಈ ಸಲ ತುಂಬಾ ಇದ್ರಲ್ಲಿ ಸಹ ಗೇಮ್ಸ್ ಅಲ್ಲಿ ಮತ್ತೆ ಡ್ರಾಯಿಂಗ್ ಅಲ್ಲಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಎಲ್ಲ ಸಿಕ್ಕಿದೆ ಅವಾರ್ಡ್ಸ್ಗಳು. ನಾವು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೀವಿ ಈ ಸಲ. ರೀಸನ್ ಇಷ್ಟೇ, ಅವನು ಸ್ಪೀಚ್ ಡಿಲೇ ಚೈಲ್ಡ್. ಸ್ಪೀಚ್ ಡಿಲೇ ಅಂದ್ರೆ ಅವನು ಎಜುಕೇಶನ್ ವೈಸ್ ಅಲ್ಲಿ ಎಲ್ಲ ಹೇಳ್ತಾ ಇದ್ದ. ಬಟ್ ಬೇಸಿಕ್ ನಾವು ಡೈಲಿ ಮಾತಾಡುವ ಲೈಕ್ ಕಾನ್ವರ್ಸೇಷನ್ ಏನಿರತ್ತೆ ಅವನು ಅದು ಮಾತಾಡ್ತಾ ಇರ್ಲಿಲ್ಲ. ತುಂಬಾ ಕಡಿಮೆ ಮಾತಾಡ್ತಾ ಇದ್ದ. ಅವನು ಥೆರಪಿ ಕೂಡ ತಕೊಂಡಿದ್ದಾನೆ ಅದಕ್ಕೋಸ್ಕರ. ಒಂದು 2 ಮಂತಿಗೋಸ್ಕರ. ಆದ್ರೆ ಅವನು ಈಗ ತುಂಬಾನೇ ಚೆನ್ನಾಗಿ ಮಾತಾಡ್ತಾನೆ. ಈಗ ಕನ್ನಡ, ಕೊಂಕಣಿ, ಇಂಗ್ಲಿಷ್ ಎಲ್ಲ ಮಾತಾಡ್ತಾನೆ. ಆದ್ರೆ ಇದಾಗಿ ಒಂದು 3 ತಿಂಗಳಾದದ್ದಷ್ಟೇ. ಅವನು ತುಂಬಾನೇ ಫಾಸ್ಟ್ ಪಿಕಪ್ ಮಾಡ್ಕೊಂಡಿದ್ದಾನೆ. ಇವತ್ತು ಅವರ ತಂದೆ ಇಲ್ಲ ಪಾಪ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸಹ ತುಂಬಾ ಖುಷಿ ಆಗ್ತಿತ್ತು ಇವನನ್ನು ನೋಡಿ. ನಮ್ಗೆ ಗೊತ್ತಿರ್ಲಿಲ್ಲ ಇವರ ಆನ್ಯುವಲ್ ಡೇ 27ಗೆನೆ ಉಂಟು ಅಂತ ಹೇಳಿ. ಅವರು ಅಡ್ಮಿಟ್ ಆದ ನಂತರ ಇವ್ರದ್ದು ಮೆಸೇಜ್ ಬಂದಿದ್ರಿಂದ ಅವರು ಆಲ್ರೆಡಿ ಅಡ್ಮಿಟ್ ಆಗಿತ್ತು. ಮತ್ತೆ ರೀಸನ್ ಯಾಕೆ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ತುಂಬಾ ಅಂದ್ರೆ ತುಂಬಾನೇ ಎಫರ್ಟ್ ಮಾಡಿದ್ದಾರೆ ಅವನು ಫಾಸ್ಟ್ ಆಗಿ ಮಾತಾಡ್ಲಿಕ್ಕೆ. ಅವರು ಅವನಿಗೋಸ್ಕರ ಯೋಚನೆನೇ ಮಾಡದೆ ಯಾವಾಗ ಥೆರಪಿಸ್ಟ್ ಹೇಳಿದ್ರು ಅವನಿಗೆ ನಿಮ್ಮ ಟೈಮ್ ಬೇಕು ಅಂತ ಹೇಳಿದಾಗ ಒಂದು ಸೆಕೆಂಡ್ ಸಹ ಯೋಚನೆ ಮಾಡದೆ ಅವರ ಜಾಬ್ ಅನ್ನ ಕ್ವಿಟ್ ಮಾಡಿದ್ದಾರೆ. ನನಗೆ ನೀನ್ ಕ್ವಿಟ್ ಮಾಡಬೇಡ, ನೀನು ಈಗ ಪೀಕಲ್ಲಿ ಇದ್ದೀಯಾ, ನಿನ್ನದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ನೀನು ಕ್ವಿಟ್ ಮಾಡೋದು ಬೇಡ, ನಾನೇ ಕ್ವಿಟ್ ಮಾಡ್ತೀನಿ, ಮತ್ತೆ ನಾನು ಬೇಕಾದ್ರೆ ರೀಜಾಯಿನ್ ಆಗ್ತೀನಿ ಅಂತ ಹೇಳಿ ಅವರು ಕ್ವಿಟ್ ಮಾಡಿ ನನಗೆ ಮುಂದೆ ಹೋಗ್ಲಿಕ್ಕೆ ಕೊಟ್ಟಿದ್ದಾರೆ. ಕ್ರಿಸ್ಟನ್ ಕೂಡ ಲಕ್ಕಿ ತುಂಬಾ. ಮತ್ತೆ ನಾನು ಕೂಡ ತುಂಬಾ ಲಕ್ಕಿ. ಈಗಿನ ಟೈಮಲ್ಲಿ ಹಸ್ಬೆಂಡ್ಸ್ಗಳು ವೈಫ್ ಮುಂದೆ ಹೋಗೋದನ್ನ ನೋಡ್ಲಿಕ್ಕೆ ಅವರಿಗೆ ಆಗಲ್ಲ. ಅದಕ್ಕಾಗಿ ನಾನು ತುಂಬಾ ಅಂದ್ರೆ ತುಂಬಾನೇ ಲಕ್ಕಿ. ಸೊ ಹೀಗೆ ಕ್ರಿಸ್ಟನಿದು ಡಾನ್ಸ್ ಆದ ನಂತರ ತುಂಬಾ ಮಕ್ಕಳಿದು ಡಾನ್ಸ್ ಇತ್ತು. ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಬಾಕಿ ಮಕ್ಕಳಿದ್ದು ಸ್ವಲ್ಪ ಸ್ವಲ್ಪ ವಿಡಿಯೋ ತೆಗೆದಿದ್ದೆ. ಇದೆಲ್ಲ ಟ್ರೆಡಿಷನಲ್ ದಕ್ಷಿಣ ಕನ್ನಡ ಸೈಡ್ ಅಲ್ಲಿ ಯಾವ್ಯಾವ್ದು ಯಕ್ಷಗಾನ ಹಾಗೆ ಪಿಳಿ ಡಾನ್ಸ್, ಅದ್ರ ನಂತರ ರೋಸಿಗೆ ಮಾಡೋದು ಡಾನ್ಸ್, ಆ ತರದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ರು. ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು. ತುಂಬಾ ಟೈಪ್ ಅಲ್ಲಿ ಇತ್ತು. ಸ್ವಲ್ಪ ಅವರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಮಾತ್ರ ಆಗಿದೆ ಎಕ್ಸೆಲ್ ಅಲ್ಲಿ. ಅದಕ್ಕಾಗಿ ಮಕ್ಕಳು ಸಹ ಕಡಿಮೆ ಅಲ್ಲ, ಪ್ರೋಗ್ರಾಮ್ಸ್ ಸಹ ಸ್ವಲ್ಪ ಕಡಿಮೆ ಇತ್ತು. ಅದರಿಂದ ಅವರಿಗೆ ಫಸ್ಟ್ ಪಿ ಯು ಮಕ್ಕಳು ಐ ಥಿಂಕ್ ಕಾಮರ್ಸ್ ಮಕ್ಕಳ ಜೊತೆಗೆ ಇತ್ತಂತ ಅನ್ನಿಸ್ತದೆ ನನಗೆ. ಅವರ ಜೊತೆಗೇನೆ ಅವ್ರದ್ದು ಇತ್ತು. ಹಾಗೆ ಈಗ ನೆಕ್ಸ್ಟ್ ಅವಾರ್ಡ್ ಕೊಡ್ಲಿಕ್ಕೆ ಪೇರೆಂಟ್ಸಿಗೆ ಸಹ ಗೇಮ್ಸ್ ಇಟ್ಟಿದ್ರು ಅವರು. ಮತ್ತೆ ಚಿಲ್ಡ್ರನ್ಸ್ ಇದು ಗೇಮ್ ಇದು ಫಸ್ಟ್ ಕೊಟ್ಟಿದ್ದಾರೆ. ಈಗ ಅವರಿಗೆ ಮೇಲೆ ಕರೆದಿದ್ದಾರೆ. ಇವನು ಹೋಗಿ ಅವಾರ್ಡ್ ತಕೊಳ್ತಾ ಇದ್ದಾನೆ. ಅವನಿವತ್ತು ಫುಲ್ ಅಂದ್ರೆ ಫುಲ್ ಖುಷಿ. ನನ್ನ ಜೊತೆಗೆ ಕೂತ್ಕೊಳ್ಳಿಕ್ಕೆ ಸಹ ಬಂದಿಲ್ಲ. ಅವನು ಟೀಚರ್ಸ್ ಜೊತೆಗೇನೆ ಇದ್ದ ಅವನಿಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ. ಆ ತುಂಬಾ ಖುಷಿ ಆಯ್ತು ನೋಡಿ. ನಾನು ಹೇಳಿದ ಹಾಗೆ ಅವನು ಸ್ಪೀಚ್ ಡಿಲೇ ಇದ್ದ. ನಮಗೆ ಟಿವಿ ಮೊಬೈಲ್ ಎಲ್ಲಾನು ಆಫ್ ಮಾಡ್ಲಿಕ್ಕೆ ಹೇಳಿದ್ರು, ಯೂಸ್ ಮಾಡಬೇಡಿ ಅಂತ. ನಾವು ಕೂಡ ಯೂಸ್ ಮಾಡಿಲ್ಲ, ಅವನಿಗೆ ಕೂಡ ಕೊಟ್ಟಿಲ್ಲ. ನಾವು ಯೂಸ್ ಮಾಡಿದ್ದು ವರ್ಕಿಗೆ ಹೋದಾಗ ಮಾತ್ರ. ಸೊ ನಿಮ್ಮಲ್ಲಿ ಕೂಡ ನಿಮ್ಮ ಮನೆಯಲ್ಲಿ ಕೂಡ ಯಾರಾದ್ರೂ 2.5, 3 ನಂತರನೂ ಸ್ಪೀಚ್ ಡಿಲೇ ಇದ್ರೆ ಬೇಗನೆ ಕರ್ಕೊಂಡು ಹೋಗಿ. ವರ್ಕ್ ಆಗತ್ತೆ ಥೆರಪಿ. ನನಗೆ ತುಂಬಾ ಅಂದ್ರೆ ತುಂಬಾನೇ ವರ್ಕ್ ಆಗಿದೆ.
ಅವನು 2 ಮಂತಿಗೆನೆ ಹೋದದ್ದು, ಬಟ್ ನಾವು 4 ಸೆಕ್ಷನ್ಗೆ ತಗೊಂಡಿದ್ದು. ಅದು ತುಂಬಾ ವರ್ಕ್ ಆಗಿದೆ. ಸೊ ನೋಡಿ, ಇದೆ ಒಂದು ಅವಾರ್ಡ್. ಅವನು ಫ್ಯಾನ್ಸಿ ಡ್ರೆಸ್ ಅಲ್ಲಿ ಫಸ್ಟ್, ಮತ್ತೆ ಸ್ಪೋರ್ಟ್ಸ್ ಅಲ್ಲಿ 2ರಲ್ಲಿ ಥರ್ಡ್ ಬಂದಿದ್ದಾನೆ, ಕಲರಿಂಗ್ ಅಲ್ಲಿ ಥರ್ಡ್ ಬಂದಿದ್ದಾನೆ, ಮತ್ತೆ ಒಂದೆರಡು ಮೂರಲ್ಲಿ ಬಂದಿದ್ದಾನೆ, ಈಗ ನನಗೆ ನೆನಪಿಲ್ಲ ಅಷ್ಟು. ಅವಾರ್ಡ್ ಸಹ ಸಿಕ್ಕಿದೆ, ಮತ್ತೆ ಮೆಡಲ್ ಸಹ ಸಿಕ್ಕಿದೆ, ತೋರಿಸ್ತಾ ಇದ್ದಾನೆ ನೋಡಿ. ಅವನ ಕಸಿನಿಗೆ ಸಹ ಸಿಕ್ಕಿದೆ, ಅವಳು ಹಾಗೆ ಇಟ್ಟು ಫೋಟೋ ತೆಗ್ದದ್ದು. ಅದಕ್ಕೆ ಅವಂದು ಕೂಡ ತೆಗಿಲಿಕ್ಕೆ ಹೇಳಿದ್ದು, ಅವಳದು ಫೋಟೋ ತೋರಿಸಿ. ಅವನು ಫ್ಯಾನ್ಸಿ ಡ್ರೆಸ್ ಅಲ್ಲಿ ಜಿರಾಫ್ ಮಾಡಿದ್ದು, ಅವನದು ಫೋಟೋಸ್ ಹಾಕಿದ್ದೀನಿ ನೋಡಿ. ಅವನು ಹೀಗೆ ಕಾಣಿಸ್ತಾ ಇದ್ದ. ತುಂಬಾ ಮಕ್ಕಳು ಕೂಡ ಮಾಡಿದ್ದು, ಅವ್ರದ್ದು ಕೂಡ ಫೋಟೋಸ್ ಹಾಕಿದ್ದೀನಿ ನೋಡಿ. ಎಲ್ಲ ಕ್ಯೂಟ್ ಕ್ಯೂಟ್ ಕಾಣಿಸ್ತಾ ಇದ್ದು. Musical chair of James. First place goes to Mr. Vinod, parent of PKG Christian. ನಮಗೆ ಕೂಡ ಅವಾರ್ಡ್ ಇತ್ತು ಪೇರೆಂಟ್ಸಿಗೆ. ನನಗೆ ಒಂದಿತ್ತು, ಹಸ್ಬೆಂಡಿಗೆ 2 ಇತ್ತು. ಹಸ್ಬೆಂಡಿದು ಕೂಡ ನಾನೇ ಹೋಗಿ ತಕೊಂಡು ಬಂದಿದ್ದು, ಅವ್ರು ಬಂದಿಲ್ಲ ಅಲ್ಲ. ಅವರಿಗೆ ಬಲೂನ್ ಬ್ಲಾಸ್ಟಿಂಗ್ ಮತ್ತು ಮ್ಯೂಸಿಕಲ್ ಚೇರ್ ಅಲ್ಲಿ ಫಸ್ಟ್ ಇತ್ತು, ನನಗೆ ಮ್ಯೂಸಿಕಲ್ ಚೇರ್ ಅಲ್ಲಿ ಥರ್ಡ್ ಇತ್ತು. ಮತ್ತೆ ಇವರು ರೀಚ್ ಆಗಿದ್ದಾರೆ ಈಗ. ಇವರದ್ದು ಮಂಗನಾಟ ಸ್ಟಾರ್ಟ್ ಇಲ್ಲಿ ಕೂಡ. ಅದ್ರ ನಂತರ ನಾವು ಫುಲ್ ಆನ್ ಹೊರಗೆ ಬಂದು ಮಸ್ತಿ ಮಾಡಿದ್ದು ನೋಡಿ. ಇಲ್ಲಿ ಬಂದು ಗಮ್ಮತ್ತು ತಿಂದಿದ್ದೆ. ನಮ್ಮ ಮಗನಿಗೆ ನೋಡಿದೆಲ್ಲ ಬೇಕು, ಎಲ್ಲ ಮಕ್ಕಳು ಹಾಗೇನೆ ಅಲ್ಲ. ಒಂದು ಈಗ ಸದ್ಯದಲ್ಲಿ ಎಲ್ಲ ಕಡೆ ಜಾತ್ರೆಗೆ ಹೋಗಿ ಹೋಗಿ ಪೊಟೆಟೊ ಟ್ವಿಸ್ಟರ್ ಒಂದು ಫೇವ್ರೇಟ್ ಆಗಿದೆ. ಅವನ ಜೊತೆಗೆ ನಾವು ಕೂಡ ತಿಂದದ್ದು ಐಸ್ ಕ್ರೀಮ್ ಅದು ಇದು ಅಂತ ಹೇಳಿ ಫುಲ್ ಹೊಟ್ಟೆ ತುಂಬಿಸಿ ಮತ್ತೆ ಮನೆಗೆ ಆಟೋ ಕರೆಸಿ ಹೋದದ್ದು ನಾವು. ನನಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಸ್ಪಿಟ್ಲಿಗೆ ಸಹ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಅಲ್ಲಿಂದ ಬೇಗ ಹೊರಟ್ವಿ. ಇದೆಲ್ಲ ನನ್ನ ಅವಾರ್ಡ್ಸ್, ನನ್ನದಂದ್ರೆ ನನ್ನ ಹಸ್ಬೆಂಡ್ ಇದ್ದು ಮತ್ತು ನನ್ನದು ಒಂದೇ. ಅವರು ಪೇರೆಂಟ್ಸಿಗೆ ಸಹ ಕೊಟ್ಟಿದ್ರು ಅವಾರ್ಡ್ಸ್ಗಳನ್ನ. ಇವ್ರದ್ದು ಹೋದ ಕಡೆ ಶುರು ಆಗ್ತಾನೆ ಇರ್ತದೆ. ಮತ್ತೆ ಬೇಗ ಹೊರಟ್ವಿ, ಮತ್ತೆ ಬಂದು ಮಲಗಿದ್ದೆ ಮನೆಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ತೆಗ್ದಿದ್ದು. ಮಾರ್ನಿಂಗ್ ನಾವು ಬನ್ಸ್ ಮಾಡಿದ್ದು. ಬನ್ಸ್ ಮತ್ತು ಪುರಿ 2 ನಾನು ಯಾವತ್ತೂ ಮಾಡ್ಲಿಕ್ಕೇನೆ ಹೋಗಲ್ಲ, ಬಿಕಾಸ್ ಅದು ನಾನು ಮಾಡಿದ್ರೆ ಉಬ್ಬಿ ಬರೋದೇ ಇಲ್ಲ. ಅದಕ್ಕೆ ಇವಳು ಮಾಡ್ತಾಳೆ, ಇಲ್ಲ ಅಂದ್ರೆ ಅತ್ತೆ ಅಥವಾ ಹಸ್ಬೆಂಡ್ ಮಾಡ್ತಾರೆ. ಅದೊಂದು ಕೆಲಸ ನನಗೆ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾವಾಗ್ಲೂ ನಾನು ಮಾಡಿದ್ರೆ ಅದು ಉಬ್ಬಿ ಬರೋದೇ ಇಲ್ಲ. ಇದೆಲ್ಲ ನನ್ನ ಮಗನಿಗೆ ಅಷ್ಟು ಇಷ್ಟ ಇಲ್ಲ. ನನ್ನ ಮಗನಿಗೆ ದೋಸೆ, ನೀರ್ದೋಸೆ, ದೋಸೆ ನೀರ್ದೋಸೆ 2 ಮಾತ್ರ ಇಷ್ಟ. ಇವತ್ತು ಇದೆ ಅವನಿಗೆ ತಿನ್ಲಿಕ್ಕೆ, ಬೇರೆ ಆಪ್ಷನ್ ಇಲ್ಲ. ಹೇಗಿದೆ ಪೂರಿ? ಹೇಗಿದೆ? ಸೂಪರ್ಗೆ. ಮೋಷ್ನಾಗೆ ಥ್ಯಾಂಕ್ ಯು ಹೇಳು. ಗುಡ್ ಮಾರ್ನಿಂಗ್ ಸಂಗ್. Good morning, guys. Yes, very good boy. ಈಗ ನಾನು ಹೊರಟಿದ್ದೀನಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ. ಅವನಿಗೆ ಕರ್ಕೊಂಡು ಹೋಗಲ್ಲ, ಅವನು ಮತ್ತೆ ಬಂದ್ರೆ ನನಗೆ ಅಲ್ಲಿ ಕಷ್ಟ ಆಗತ್ತೆ. ಇವತ್ತು ಡಿಸ್ಚಾರ್ಜ್ ಕೂಡ ಹಸ್ಬೆಂಡಿದು. ನಾನು ಯಾವತ್ತೂ ಕೂಡ ಬಟ್ಟೆ ಹಾಕೋದು 1-2 ಇಂಚ್ ಲೂಸೇ. ನನಗೆ ಯಾಕೆ ಗೊತ್ತಿಲ್ಲ, ಲೂಸ್ ಬಟ್ಟೆಗಳು ತುಂಬಾ ಇಷ್ಟ. ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದದ್ದು. ನಾನೀಗ ಹೊರಟೆ, ನನಗೆ ಬಸ್ಸಲ್ಲಿ ಹೋಗ್ಬೇಕೀಗ. ನಾನು ಮಡಂತ್ಯಾರಿಗೆ ಹೋಗಿ ಮತ್ತೆ ಹೋಗೋದು. ನಮ್ಮ ಅಮ್ಮನಿಗೆ ಒಂದು ಸ್ವಲ್ಪ ಐಟಮ್ ತರ್ಲಿಕ್ಕೆ ಉಂಟು, ಅದಕ್ಕೋಸ್ಕರ. ನಾನು ಬಸ್ಸಲ್ಲಿ ವಿಡಿಯೋ ತೆಗ್ದಿಲ್ಲ. ಈಗ ಆಟೋ ತಗೊಂಡು ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ನಮ್ಮಮ್ಮ ಅದಕ್ಕೋಸ್ಕರನೇ ಬಂದದ್ದು, ಹಾಸ್ಪಿಟ್ಲಲ್ಲಿ ನಿಲ್ಲಿಕ್ಕೋಸ್ಕರನೇ. ಅಮ್ಮ ಒಂದು ಬಂದಿದ್ದಕ್ಕೆ ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನನಗೆ ಹೋಗಿ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಬಿಕಾಸ್ ಮಗನ ಆನ್ಯುವಲ್ ಡೇ ಕೂಡ ಇತ್ತು, ಅವನಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗ್ಲಿಕ್ಕೆ ಅದೇ ಕೆಲಸ ಆಗತ್ತೆ ಒಬ್ಬರಿಗೆ. ಹಾಗೆ ಒಂದು ಬೊಂಡ ತಗೊಂಡು ನಾನು ಮತ್ತೆ ಮೇಲೆ ಹೋದದ್ದು. ನಾನು ಮೊನ್ನೆ ಕೂಡ ಬಂದಿದ್ದೆ, ಆಗ ಹೇಳಿದ್ದೆ ನಿಮಗೆ ಯಾಕೆ ಬಂದಿದ್ದೀನಿ ಅಂತ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ನಾನು ಮೇಲೆ ಹಾಸ್ಪಿಟ್ಲಲ್ಲಿ ತುಂಬ ವಿಡಿಯೋಸ್ ಏನು ತೆಗ್ದಿಲ್ಲ. ಮತ್ತೆ ಅಮ್ಮ ಅಲ್ಲಿಂದನೇ ಹೋಗಿದ್ದಾರೆ, ಮನೆಗೆ ಬರಲ್ಲ ಅಂತ ಹೇಳಿದ್ರು. ಕಾರಣ ಅಂದ್ರೆ ಮತ್ತೆ 1 hour ವಾಪಸ್ ಟ್ರಾವೆಲ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಮತ್ತೆ ಹಸ್ಬೆಂಡ್ ಇದು ಅಣ್ಣ ನಮಗೆ ಡ್ರಾಪ್ ಮಾಡಿದ್ದು ಮನೆಗೆ. ಅವರು ಕೂಡ ತುಂಬಾ ಸಲ ಡೈಲಿ ಬಂದು ಹೋಗ್ತಾನೆ ಇದ್ರು. ಸೊ ನನಗೆ ಅಷ್ಟು ಕಷ್ಟ ಆಗಿಲ್ಲ, ನಾನು ಎಫರ್ಟ್ ಮಾಡ್ಬೇಕಂತ ಆಗಿಲ್ಲ. ಹಾಗೆ ಇದು ನನ್ನ ಹಸ್ಬೆಂಡ್ ಇದು ಆಪರೇಷನ್ ಆಗಿದ್ದ ಪ್ಲೇಸ್. ಅವರಿಗೆ 6 ಸ್ಕ್ರೂ ಹಾಕಿದ್ದಾರೆ. ಅವ್ರದ್ದು ಹ್ಯಾಂಡ್ ಡಿಸ್ಲೊಕೇಟ್ ಆಗಿತ್ತು. ಅವರಿಗೆ 7 years ಬಿಫೋರ್ ಡಿಸ್ಲೊಕೇಟ್ ಆದದ್ದು, ಈಗ ಅಲ್ಲ. ಕಬಡ್ಡಿ ಆಟ ಆಡುವಾಗ ಆದದ್ದಂತೆ, ಮದುವೆ ಮೊದಲು. ಬಟ್ ಅದು ಯಾವತ್ತು ಡಿಸ್ಲೊಕೇಟ್ ಆಗ್ತಾನೆ ಇರ್ತಿತ್ತು.
ಸೊ ಅದಕ್ಕೆ ಒಂದು ಮಾಡಿ ಬಿಡೋಣ ಅಂತ ಹೇಳಿ ಮಾಡಿದ್ದು. ಇವನ ಅವಸ್ಥೆ ನೋಡಿ, ಮನೆಗೆ ಬಂದ ನಂತರ ಇವನು ತನ್ನ ಬೆಲ್ಟ್ ಹಾಕಿ ಕೂತ್ಕೊಂಡಿದ್ದಾನೆ. ಅವನು ಒಂದು 6 ಮಂತ್ ಬಿಫೋರ್ ಒಂದು ಸಲ ಸೈಕಲಿಂದ ಬಿದ್ದಿದ್ದ, ಜಸ್ಟ್ ಸ್ವಲ್ಪ ನೋವಾಗಿತ್ತು. ಅದಕ್ಕೆ ಅವ್ರು ಡಾಕ್ಟರ್ ಅವನಿಗೆ ಈ ತರ ಬೆಲ್ಟ್ ಕೊಟ್ಟಿದ್ರು, ಅದು ಹಾಗೇನೆ ಇಟ್ಟಿದ್ವಿ. ಇವರು ಬಂದ ನಂತರ ನನ್ನದು ನನಗೆ ಬೆಲ್ಟ್ ಬೇಕೇ ಬೇಕು ಅಂತ ಕೂತಿದ್ದ. ಸೊ ಅವನಿಗೆ ಕೊಟ್ಟಿದ್ದಾರೆ ಆ ಬೆಲ್ಟ್ ಅನ್ನ, ಅವನು ಕೂಡ ಒಂದು ಕೈಗೆ ಹಾಕಿ ಕೂತಿದ್ದಾನೆ. ಸೊ ಓಕೆ ಗೈಸ್, ಈ ವಿಡಿಯೋವನ್ನು ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನೊಂದು, ನಾನು ಆ್ಯಕ್ಚುಲಿ ಇವತ್ತು ವಾಯ್ಸ್ ಓವರ್ ಕೊಟ್ಟಿದ್ದು ಮೈಕಲ್ಲಿ. ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ನನ್ನ ನಾರ್ಮಲ್ ವಾಯ್ಸ್ ನಿಮಗೆ ಓಕೆಯಾ ಅಥವಾ ಮೈಕಿಂದ ಓಕೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಹೇಳಿ.